ಏ ನನ್ನ ಏ ನನ್ನ ಏ ನನ್ನ ಎಲ್ಲ ಹೋಗಿ ನೋಡ್ರಿ ಬಿರಿಯಾನಿ ಇದೆ. ಇದೇನಪ್ಪ ಕಬಾಬ್ ಇದೆ, ಬಿಳಿ ಅನ್ನ ಇದೆ, ಹಪ್ಪಳ ಇದೆ, ರಸಮ್ ಇದೆ, ಅದೇನೋ ಗೊತ್ತಿಲ್ಲ. ಇವೆಲ್ಲ ತೋರಿಸ್ಬಾರ್ದು. ನಾನು ತೋರಿಸ್ತೀನಿ. ಹಾಯ್ ಆಲ್, ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ, ಪಾಪು ಬರ್ತಡೇನ ಇಟ್ಕೊಂಡಿದ್ದೀವಿ. ಆ್ಯಕ್ಚುಲಿ ಅವಳು ಬರ್ತಡೇ ಇರೋದು ಮಂಡೇ, ನಾವು ಸಂಡೇನೇ ಇಟ್ಕೊಂಡಿದ್ದೀವಿ. ಯಾಕಂದರೆ ಮಂಡೇಗೆ ಕೆಲವ್ರಿಗೆ ಕೆಲಸ ಇರುತ್ತೆ, ಸೊ ಬರೋಕ್ಕಾಗಲ್ಲ. ಅದಕ್ಕೆ ಸಂಡೇನೇ ಇಟ್ಕೊಂಡಿದ್ದೀವಿ. ನಾವು ಮಾರ್ಕೆಟಿಗೆ ಬಂದಿದ್ವಿ ಹೂವು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು. ಹೂ ರೇಟ್ ಜಾಸ್ತಿ ಇದೆಯೇನೋ ಅಂತ ಅಂದ್ಕೊಂಡಿದ್ದೆ, ನೋಡಿದ್ರೆ ಹೂ ರೇಟ್ ಕಮ್ಮಿನೇ ಇದೆ. ಮಾರ್ಗೆ 20, 25, 15 ಈ ಥರ ಇತ್ತು. ನಾವು ಸ್ವಲ್ಪ ಚೆನ್ನಾಗಿರೋದೆ ನೋಡಿ 25 ರೂಪಾಯಿ ಹಂಗೆ 5 ಮಾರು ಹೂವು ತೊಗೊಂಡ್ವಿ. ನೆಕ್ಸ್ಟು ಬಾಳೆಹಣ್ಣು ಗೊನೆ ತೊಗೋಬೇಕಾಗಿತ್ತು. ಬಾಳೆಹಣ್ಣು ಗೊನೆ ತೊಗೊಂಡು ಹಾಗೆ ಸೌತೆಕಾಯಿ ತೊಗೊಂಡು ಮನೆಗೆ ಬಂದ್ವಿ. ತಿಂಡಿಗೆ ಏನು ಮಾಡೋದು ಅಂತ ಹೇಳಿ ತಿಂಡಿಗೆ ಚಿತ್ರಾನ್ನ ಮಾಡಿದ್ವಿ. ಅಮ್ಮ ಚಿತ್ರಾನ್ನ ತಿನ್ನಿಸ್ತಿದ್ದಾರೆ ಪಾಪುಗೆ. ನನಗೆ ನಮ್ಮಮ್ಮ ಇದ್ರಂತೂ ಪಾಪು ಬಗ್ಗೆ ಯೋಚನೆನೇ ಇಲ್ಲ, ಅಮ್ಮನೇ ಪಾಪುನ ನೋಡ್ಕೋತಾರೆ ಅನ್ನೋ. ಮತ್ತೆ ಎಲ್ಲರೂ ಬೇಗನೆ ಟಿಫನ್ ಮಾಡ್ಕೊಬಿಟ್ವಿ. ಹುಡುಗ ಅಂತೆ. ನಾವು ಮನೇಲೇ ಬಲೂನ್ ಡೆಕೋರೇಷನ್ ಮಾಡೋಣ ಅಂತ ಹೇಳಿ ಎಲ್ಲನೂ ರೆಡಿ ಮಾಡ್ಕೊತಾ ಇದ್ದೀವಿ. ನೋಡಬೇಕು ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ, ಯಾಕಂದರೆ ನಾವು ಫಸ್ಟ್ ಟೈಮೇ ಇದನ್ನು ಮಾಡ್ಕೊತಾ ಇರೋದು ಮನೇಲಿ. ಸಿಂಪಲಾಗಿ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಅಮ್ಮ ಇಬ್ಬರೂ ಸೇರಿಕೊಂಡು ತೊಗರಿಕಾಯಿ ಎಲ್ಲ ಬಿಡಿಸ್ತಾ ಇದ್ದಾರೆ. ಇವರು ಏನೇನೋ ಸರ್ಕಸ್ ಮಾಡ್ತಾ ಇದ್ದಾರೆ, ಏನೋ ಪ್ಲ್ಯಾನ್ ಮಾಡಿ ಏನೋ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ನೋಡೋಣ ಲಾಸ್ಟಿಗೆ ಯಾವ ಥರ ಬರುತ್ತೆ ಏನು ಅಂತ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೇಗಾಗುತ್ತೆ ಹಾಗೆ ಮಾಡಬೇಕು. ನೋಡೋಣ, ಸ್ವಲ್ಪ ಚೆನ್ನಾಗೇ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಟ್ರೈ ಮಾಡ್ತಾ ಇದ್ದೀವಿ. ಯಾವ ಥರ ಬರುತ್ತೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ಏನೂ ಟೆನ್ಷನ್ನೇ ಇರಲಿಲ್ಲ, ಅಮ್ಮ ಊರಲ್ಲಿ ಮಾಡಿದ್ವಿ. ಬಲೂನ್ ಡೆಕೋರೇಷನ್ ಅವ್ರಿಗೆ ಹೇಳಿದ್ವಿ, ಬಂದು ಮಾಡಿಕೊಟ್ಬಿಟ್ಟಿದ್ರು. ಈ ವರ್ಷ ನಾವೇ ಇಲ್ಲೇ ಮಾಡ್ಕೊತಾ ಇದ್ದೀವಿ ನಮ್ಮ ಮನೇಲಿ. ನೋಡಬೇಕು ಹೇಗೆಲ್ಲ ಆಗುತ್ತೆ ಅಂತ ನೋಡಬೇಕು. ಏನು ಎದುರ್ಕೋಬೇಡ. ಪಿಂಗುಗೆ ಬಲೂನ್ ಅಂದರೆ ಎದುರಿಸ್ಬಿಟ್ಟಿದ್ದೀನಿ ನಾನು, ಯಾಕಂದರೆ ಮಕ್ಕಳ ಕೈಯಲ್ಲಿ ಬಲೂನ್ ಇರೋದು ಡೇಂಜರು. ಅದಕ್ಕೆ ಎದುರಿಸ್ಬಿಟ್ಟಿದ್ದೀನಿ. ಅವಳು ಅದಕ್ಕೆ ಹತ್ರ ಹೋಗ್ತಾಯಿಲ್ಲ. ಇವ್ರು ಆಚೆ ಕಡೆ ಯಾವ ಥರ ಮಾಡೋದು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದಾರೆ. ಇವಾಗ ಪ್ಲ್ಯಾನ್ ಮಾಡಿಕೊಂಡು ಇಡ್ತಾ ಇದ್ದಾರೆ. ನೋಡೋಣ ಯಾವ ಥರ ಶೇಪ್ ಬರುತ್ತಂತ ಗೊತ್ತಿಲ್ಲ. ಅವರು ತುಂಬ ಟ್ರೈ ಮಾಡಿದ್ರು, ಬಟ್ ಬಲೂನ್ ಹಾಗೆ ನಿಂತ್ಕೋತಾ ಇಲ್ಲ. ಗ್ರಿಪ್ಪಿಗೆ ಏನಾದರೂ ಬೇಕಂತ ಅನಿಸುತ್ತೆ. ಅದಕ್ಕೆ ಪ್ಲ್ಯಾನ್ ಮಾಡಿ ಏನು ಮಾಡಿದ್ರು, ಇವರು ಪೈಪ್ ತೊಗೊಂಡು ಬರೋಣ ಅಂತ ಹೇಳಿ ಆಚೆ ಹೋಗಿದ್ರು. ನಮ್ಮ ಮನೇಲಿ ಸ್ಟ್ಯಾಂಡ್ ಇತ್ತು, ಹೂದು ಸ್ಟ್ಯಾಂಡ್, ಫ್ಲವರ್ದು ಸ್ಟ್ಯಾಂಡ್ ಇತ್ತು. ಅಮ್ಮ ಸುಮ್ಮನೆ ಹಂಗೇ ಇದು ಸ್ಟ್ಯಾಂಡ್ ತೊಗೊಂಡು ಇಡಿ ಅಂತ ಹೇಳಿದ್ರು. ಅದನ್ನೇ ಅವ್ರು ಪ್ಲಸ್ ಪಾಯಿಂಟ್ ಮಾಡಿಕೊಂಡು ಸ್ಟ್ಯಾಂಡಿಗೆ ಹೋಗಿ ಪೈಪ್ ತೊಗೊಂಡು ಬಂದು ಪೈಪಲ್ಲಿ ಇವಾಗ ಡೆಕೋರೇಷನ್ ಮಾಡ್ತಾಯಿದ್ದಾರೆ. ಇವಾಗ ಈ ಅಣ್ಣ ಬಂದಿದ್ದಾರಲ್ಲ, ಇವರು ಸೇರಿಕೊಂಡ್ರು. ಇವಾಗ ಇವರು ಎಲ್ಲರೂ ಸೇರ್ಕೊಂಡು ಇವಾಗ ಬಲೂನ್ ಡೆಕೋರೇಷನ್ ಮಾಡ್ತಿದ್ರು. ನಾವು ಫಸ್ಟ್ ಟೈಮ್ ಅಲ್ವಾ ಇದು ಮಾಡ್ತಾ ಇರೋದು, ಬಟ್ ಐಡಿಯಾ ಇರಲಿಲ್ಲ. ಇವಾಗ ಮಾಡ್ತಾ ಇದ್ದೀವಲ್ವ, ಇವಾಗ ನೆಕ್ಸ್ಟ್ ಟೈಮ್ಗೆ ಗೊತ್ತಾಗುತ್ತೆ. ಪೈಪು ಜಾಸ್ತಿ ರೇಟ್ ಇರುತ್ತೆ ಅಂತ ಅಂದ್ಕೊಂಡ್ರು, ನೋಡಿದ್ರೆ ಸ್ವಲ್ಪ ಕಮ್ಮಿನೇ ಇತ್ತು. ಪೈಪು ತೊಗೊಂಡಿದ್ದಾಯಿತು. ಇವಾಗ ಫೈನಲ್ ಲುಕ್ ಯಾವ ಥರ ಬರುತ್ತೆ ಅಂತ ನೋಡಬೇಕು. ಇಂತೂ ಎಲ್ಲರೂ ಸೇರಿಕೊಂಡು ಬಲೂನ್ ಡೆಕೋರೇಷನ್ ಮಾಡಿ ಇವಾಗ ಫೈನಲ್ ಲುಕ್ ನೋಡಿ ಈ ಥರ ಇದೆ. ಸುಮಾರಾಗಿ ಮಾಡೋಣ ಅಂತ ಹೇಳಿದ್ರೆ ಸಕ್ಕತ್ತಾಗೆ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಎಲ್ಲರೂ ಸೇರಿಕೊಂಡು. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಬಟ್ ಬಲೂನ್ ಕಲರ್ ಸ್ವಲ್ಪ ಮಿಕ್ಸ್ ಆಯ್ತು ಅಷ್ಟೇ, ಬಟ್ ಸೂಪರಾಗಿ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಯಾಕಂದರೆ ಅವಾಗಿಂದ ಕಷ್ಟಪಟ್ಟು ಎಷ್ಟು ಸುಮ್ಮನೆ ಹೇಳೋದಲ್ಲ, ಬಲೂನ್ ಡೆಕೋರೇಷನ್ ಮಾಡೋರಿಗೆ ಇದು ಈಸಿ ಇರ್ಬೋದು, ಬಟ್ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟನೇ ಆಗುತ್ತೆ. ಪಿಂಕು ನೋಡಿ ಯಾರ್ದದು ಎತ್ಕೊಂಡು ಆಟ ಆಡ್ತಾ ಇದ್ದಾನೆ. ಯಾರ್ದು ಪಿಂಕು? ಬಲೂನ್ ಡೆಕೋರೇಷನ್ ಎಲ್ಲ ಮುಗೀತು, ಬಟ್ ಸ್ವಲ್ಪ ಜಾಸ್ತಿ ಬಲೂನ್ನ ಊದ್ಬಿಟ್ಟಿದ್ರು. ಇನ್ನೂ ಎಷ್ಟೊಂದು ಬಲೂನ್ ಇದೆ ನೋಡಿ. ಇವಾಗ ಪಿಂಕುಗೆ ರೆಡಿ ಮಾಡೋಣ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ. ಪಿಂಕು ಯಾವುದೇ ಕಾರಣಕ್ಕೂ ಕೂಡ ರೆಡಿ ಮಾಡ್ತೀನಿ ಅಂತಂದರೆ ಯಾವುದೇ ಆಟ ಕೂಡ ಮಾಡಲ್ಲ, ನೀಟಾಗಿ ಕುತ್ಕೊಂಡು ರೆಡಿ ಮಾಡಿಸ್ಕೋತಾರೆ. ಕಾಲು ಚೈನ್ ಎಲ್ಲ ತೊಳೆದಿದ್ವಿ, ಅದಕ್ಕೆ ಬಿಚ್ಚಿಬಿಟ್ಟಿದೆ. ಇವಾಗ ಚೈನು ಮತ್ತು ಬಳೆನೂ ಕೂಡ ಹಾಕ್ಬೇಕಂತೆ.
ಬಳೆ ಹಾಕಿ ಅಮ್ಮ ಅಂತ ಹೇಳಿದ್ರು. ಬಳೆ ಮತ್ತು ರಿಂಗು ಎಲ್ಲನೂ ನೀಟಾಗಿ ಹಾಕಿಸ್ಕೊತಾ ಇದ್ದಾಳೆ. ಆಮೇಲೆ ಬಟ್ಟೆನೂ ಹಾಕ್ತಾಯಿದ್ದೀನಿ. ಅವಳು ಯಾವುದೇ ಹಠನೂ ಕೂಡ ಮಾಡಲ್ಲ. ಅವಳಿಗೆ ತುಂಬ ಖುಷಿಯಾಗುತ್ತೆ ರೆಡಿ ಮಾಡಿದ್ರೆ. ಅವಳು ಎಲ್ಲೋ ಆಚೆ ಕರ್ಕೊಂಡು ಹೋಗ್ತಾರೆ ಅಂತ ಅವಳಿಗೆ ಸಖತ್ತು ಖುಷಿಯಾಗುತ್ತೆ. ನಾವು ಈ ಕಲರ್ ಇರಲಿಲ್ಲ ಅಂತ ನಾವು ಇವಾಗ ತಂದಿದ್ವಿ. ನಿನ್ನೆ ತಗೊಳ್ಳೋಣಂತಿದೆ, ಈ ಕಲರ್ ಐತಮ್ಮ ಬೇಡ ಅಂತ. ಅರ್ಶಿನ ಕುಂಕುಮಕ್ಕೆ ಎಲೆ ಅವೆಲ್ಲ ಜೋಡಿಸ್ಕೊತೀವಿ. ಸೂಪರ್, ಹೆಂಗೆ ಇರಬೇಕು? ಸೂಪರ್. ನೋಡ್ಕೊ ಬನ್ನಿ. ಕೇಕ್ ಏನಪ್ಪ ಅದು? ಏ ನನ್ನ ಏ ನನ್ನ ಏ ನನ್ನ ನಿನ್ನಪ್ಪ ನನ್ನ ಏ ನನ್ನ ಏ ನನ್ನ ಎಲ್ಲ ಕೋಲು ನೀನೆಲ್ಲ ಕೊಲ್ಲುವನು. ಎಲ್ಲ ಹೋಗಿ ಏ ನನ್ನ ಬನ್ನಿ ಬನ್ನಿ ಪಾಪ. ಹ್ಯಾಪಿ ಬರ್ತ್ಡೇ. ಎಲ್ಲರಿಗೂ ಕೊಡು. ಇನ್ನು ಊರಿಂದ ನಮ್ಮ ಅತ್ತೆ, ಅಜ್ಜಿ ಮತ್ತು ನಮ್ಮ ದೊಡ್ಡಮ್ಮ, ಅಕ್ಕ, ಅವ್ರ ಮಕ್ಕಳು ಎಲ್ಲರೂ ಬಂದಿದ್ದರು. ತುಂಬಾ ಖುಷಿ ಆಯಿತು. ಅವರು ನಮ್ಮಮ್ಮ ಇದ್ದಾರಲ್ಲ, ಅವರಮ್ಮ, ನಮ್ಮ ಅಜ್ಜಿ ಅಂದರೆ ನಮ್ಮಮ್ಮ ಅವರ ಅಣ್ಣನ ಹೆಂಡ್ತಿ, ನಮ್ಮ ಅತ್ತೆ, ಇವ್ರು ಬಂದು ನಮ್ಮ ದೊಡ್ಡಮ್ಮ, ನಮ್ಮಮ್ಮವ್ರ ಅಕ್ಕ ಎಲ್ಲರೂ ಬಂದರು. ತುಂಬ ಖುಷಿ ಆಯಿತು. ಮನೆ ತುಂಬ ಜನ ಇದ್ದರೆ ಏನೋ ಒಂಥರ ಖುಷಿ ಅಲ್ಲ. ಈ ಥರ ಫಂಕ್ಷನ್ ಒಂದೇ ಸಲ ಸೇರೋದು. ನನಗಿಷ್ಟ ಇಲ್ಲ ಅವಳು ಫೇಸ್ ಕಟ್ ಮಾಡೋಕ್ಕೆ, ಅದಕ್ಕೆ ಹಾಕ್ಸ್ಲಿಲ್ಲ. ಮಾಡಿ 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 ಮಾಡಿ. ಇವೆಲ್ಲ ತೋರಿಸ್ಬಾರ್ದು. ನಾನು ತೋರಿಸ್ತೀನಿ. ನಾವು ನಾನ್ ವೆಜ್ ಮಾಡಿಸಿದ್ವಿ ಊಟ, ಅದಕ್ಕೋಸ್ಕರ ವೆಜ್ ಯಾರ್ಯಾರು ತಿಂತಾರೆ ಅವರಿಗೆಲ್ಲ ವೆಜ್ ಊಟನ ತರಿಸಿದ್ವಿ. ಅದನ್ನೆಲ್ಲ ಇವಾಗ ಅವರು ಸಪ್ರೇಟ್ ಮಾಡಿ ಎಲ್ಲನೂ ಪಾತ್ರೆಗೆ ಹಾಕೊತಾ ಇದ್ದಾರೆ. ವಿಡಿಯೋ ಐತೆ. ಅಯ್ಯೋ ಇರಪ್ಪ. ಕೇಕ್ ಹಚ್ಚಿದ್ಮೇಲೆ ಆನ್ ಮಾಡ್ತಾರೆ. ಏನ್ ಲೇಟ್ ಆಯ್ತಾ? ನೀವು ಅಲ್ಲಿ ವಿಡಿಯೋ ಆಯ್ತಾ? ಮಕ್ಕಳೆಲ್ಲ ಆ ಕಡೆಗೆ ಹೋಗ್ರ, ಅಲ್ಲಿ ನಿಂತ್ಕೋಗ್ರು. ಬನ್ನಿ ಬನ್ನಿ ಮಕ್ಕಳೆಲ್ಲ, ಒಂದು ಟೋಪಿ ಖಾಲಿ ಇದೆ. ಲಾಸ್ಟ್ ಟೈಮು ಬರ್ತಡೇಲಿ ವೀಡಿಯೋ ಮಾಡಿ ಅಂದರೆ ಯಾರೂ ಸರಿಯಾಗಿ ವೀಡಿಯೋನೇ ಮಾಡಿಲ್ಲ. ಅದಕ್ಕೋಸ್ಕರ ಈ ಸಲ ಸ್ಟ್ಯಾಂಡಲ್ಲಿ ಹಾಕ್ಬಿಟ್ಟು ನನ್ನ ಫೋನ್ನ ನಾನೇ ಇಟ್ಬಿಟ್ಟಿದ್ದೀನಿ. ಯಾಕೆ ಸುಮ್ಮನೆ ಅವ್ರಿಗೆ ಹೇಳೋದು ಇವ್ರಿಗೆ ಹೇಳೋದು, ಯಾರೋ ಕೊಟ್ಬಿಟ್ಟು ಹೋಗೋದು ಇವ್ರಿಗೆ ಕೊಟ್ಬಿಟ್ಟು ಹೋಗೋದು ಅಂತೇಳಿ. ಇನ್ನು ಪಾಪು ಬರ್ತಡೆಗೆ ನಾವು ಸ್ಪ್ರೇ ಮತ್ತು ಬ್ಲಾಸ್ಟ್ ಏನೂ ತರಲಿಲ್ಲ, ಯಾಕಂದರೆ ಪಾಪು ಎದ್ರುಕೊಂಡು ಬಿಡ್ತಾಳೆ ಅಂತ. ಲಾಸ್ಟ್ ಟೈಮು ಸ್ಪ್ರೇ ಎಲ್ಲ ಮಾಡಿದರು, ಅದೆಲ್ಲ ನೋಡಿಬಿಟ್ಟು ಪಿಂಕು ಫುಲ್ ಎದ್ರುಕೊಂಡು ಬಿಟ್ಟಿದ್ಲು. ಅದಕ್ಕೆ ನಾವು ಅದೇನು ತರಲಿಲ್ಲ, ಜಸ್ಟ್ ಕ್ಯಾಂಡಲ್ ಮತ್ತು ಸ್ಪಾರ್ಕ್ ಹಚ್ಚಿದ್ವಿ ಅಷ್ಟೇ. ಅದಕ್ಕೆ ಅವ್ರಿಗೆ ತುಂಬ ಖುಷಿಯಾಗಿತ್ತು, ಯಾಕಂದರೆ ಈ ಸ್ಪ್ರೇ ಹೊಡಿಯೋದ್ರಿಂದ ತಲೆ ಮೇಲೆಲ್ಲ ಕುತ್ಕೊಳ್ಳುತ್ತಲ್ಲ, ಅವಳು ಅದನ್ನ ನೋಡಿ ತುಂಬ ಎದ್ರುಕೊಂಡು ಬಿಡ್ತಾಳೆ. ಅದಕ್ಕೆ ಇವಾಗ ಕೇಕೆಲ್ಲ ತಿನ್ನಿಸಿದ್ವಿ. ಅವರು ನಮ್ಮ ಅತ್ತೆ, ಅವ್ರನ್ನೂ ನನ್ನ ಅಮ್ಮ ಅಂತಲೇ ಕರೆಯೋದು. ಅತ್ತೆ ಎಲ್ಲ ಬಂದು ಕೇಕೆಲ್ಲ ತಿನ್ನಿಸಿದ್ರು. ಪಿಂಕು ನಮ್ಮ ಅಮ್ಮನ ಹುಡುಕ್ತಾ ಇದ್ದಾಳೆ, ಹಬ್ಬ ಹಬ್ಬ ಅಂತ ಅಂದ್ಬಿಟ್ಟು ಕರಿತಿದ್ದಾಳೆ. ನಮ್ಮ ಅಮ್ಮನಂತೂ ಪಿಂಕು ಬಿಟ್ಟೇ ಇರಲ್ಲ. ಸದ್ಯ ನನಗಂತೂ ಈ ಥರ ಫಂಕ್ಷನಲ್ಲಿ ನಮ್ಮ ಅಮ್ಮನ ಜೊತೆ ಇರ್ತಾಳೆ ಅವಳು. ನಮ್ಮಮ್ಮ ಇದ್ದರೆ ನನಗೆ ಇನ್ನೇನು ಫುಲ್ಲು ಆನೆ ಬಲ ನನಗೆ. ನಮ್ಮಮ್ಮ ಮತ್ತು ನಮ್ಮ ಯಜಮಾನ್ರಿದ್ರೆ ಸಾಕು ನನಗೆ, ಅವ್ರಿಗಿಂತ ಏನಿಲ್ಲ ನನಗೆ. ಬರವಾ ಒಂದೆರಡು ಫೋಟೋ ತಗೊಂಡು ಈಚೆ ಹೋಗಿ. ಪಾಪು ಬರ್ತಡೆಗೆ ನಾವು ಬ್ರಾಸ್ಲೆಟ್ನ ಮಾಡಿಸಿದ್ವಿ. ಇದು ನಮ್ಮ ಅಮ್ಮನ ಫ್ಯಾಮಿಲಿನಲ್ಲಿ ಅಮ್ಮ, ಅಕ್ಕ, ಅಜ್ಜಿ, ಅತ್ತೆ ಎಲ್ಲರೂ ಇದ್ದಾರೆ. ಕ್ಯಾಮ್ರಾಮನ್ ತುಂಬಾ
ತೌಫಿಕ್ ಥ್ಯಾಂಕ್ ಯು ಬರ ಮೇಡಮ್ ಥ್ಯಾಂಕ್ ಯು ಮೇಡಮ್ ಚಲೋ ಎಲ್ಲಾದ್ರು ಹ್ಯಾಪಿ ಬರ್ತ್ಡೇ ಪಾಪು. ಪಿಂಕು ಬೆಳಿಗ್ಗೆ ಬೇಗ ಎದ್ದಿದ್ದರಿಂದ ಅವಳಿಗೆ ತುಂಬ ನಿದ್ದೆ ಬಂದಿತ್ತು. ಅಮ್ಮ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಪಾಪುಗೆ ನಿದ್ದೆ ಮಾಡಿಸ್ತಾ ಇದ್ದಾರೆ. ಇನ್ನು ಮೇಲ್ಗಡೆ ಊಟಕ್ಕಂತ ಎಲ್ಲ ಫುಲ್ ರೆಡಿ ಮಾಡಿದ್ವಿ. ಊಟ ಬಡಿಸೋಕ್ಕಂತ ಎಲ್ಲ ಮೇಲೆ ಎತ್ಕೊಂಡು ಬರ್ತಾ ಇದ್ದಾರೆ. ಇನ್ನು ಊಟ ಎಲ್ಲ ಬಡಿಸಿದ್ದಾರೆ, ಎಲ್ಲರೂ ಊಟ ಮಾಡ್ತಾ ಇದ್ದಾರೆ. ಇವ್ರು ಹುಡುಗರು ಸಾಕಾ ಚೆನ್ನಾಗದ ಅವ್ರಿಗೆ ಬಡಿಸಿ ಪಾಪ ಖಾಲಿ ಕೂತವ್ರೆ. ಹಿಂಗಾಯ್ತು. ನಾನ್ ವೆಜ್ ತಿನ್ನಲ್ಲ ನಾವು, ನಾನ್ ವೆಜ್ ನಾನ್ ವೆಜ್ಜು ನಾನ್ ವೆಜ್ಜು ನಾನ್ ವೆಜ್ಜು ನಾನ್ ವೆಜ್ ಎಲ್ಲ ತಿನ್ನಲ್ಲ ನಾವು. ನಿಮ್ಮ ಅಕ್ಕ 6 ಗಂಟೆಗೆ ನೋಡ್ರಿ ಬಿರಿಯಾನಿ ಇದೆ, ಇದೇನಪ್ಪ ಕಬಾಬ್ ಇದೆ, ಬಿಳಿ ಅನ್ನ ಇದೆ, ಹಪ್ಪಳ ಇದೆ, ರಸಮ್ ಇದೆ, ಅದೇನೋ ಗೊತ್ತಿಲ್ಲ ನಂಗೆ. ಸಾಕು. ಪಿಂಕು ಊಟ ಮಾಡಿ ಏನು? ಝೂಮ್ ಆಗ್ತಿದ್ಯಾ? ಬಿಡು ಲೆಕ್ಕ ಬೇಡ ಲೋಟನೇನು ಅದಾಕು. ಎಲ್ಲ ಹೆಸರು ಪುಸ್ಕಟ್ಟೆ ಅಂತ ಇಲ್ಲೇ ಉಂಟಾನೆ, ಇಲ್ಲೇ ತಿಂತಾನೆ, ಇಲ್ಲೇ ಮನಿಕತ್ತಾನೆ. ಅದನ್ನಾಕು ಇಲ್ಲೋಡು ತಿಂದು. ಓ ವಾವ್, ಎಲ್ಲನೂ ಎಷ್ಟು ಚೆನ್ನಾಗಿ ತಿಂದಿ ನೋಡು. ಅದು ಮೂಳೆ ಹಂಗೆ ಬಿಡ, ಅದು ಕವರ ಇಲ್ಲ ಮೂಳೆ ಗೌರವ್ ಬರಲ್ಲ ಎಲ್ರದ್ದು ಊಟ ಆಯಿತು. ನೆಂಟರೆಲ್ಲ ಮನೆಗೆ ಹೊರಟರು. ನಾವು ಈ ಗ್ಯಾಪಲ್ಲಿ ಊಟಕ್ಕೆ ಕೂತ್ಕೊಳ್ಳೋಣ ಅಂತ ಹೇಳಿ ಕೂತ್ಕೊಂಡ್ವಿ. ಅವರು ಊಟನೇ ತಿನ್ನಲಿಲ್ಲ, ಯಾಕಂದರೆ ನಾವು ಊಟಕ್ಕೆ ಕೂತ್ಕೊಂಡಿರೋ ಟೈಮಲ್ಲಿ ಯಾರಾದರೂ ಬಂದುಬಿಟ್ರೆ ಅಂತ ಹೇಳ್ಬಿಟ್ಟು ಅವ್ರು ಊಟಕ್ಕೆ ಕೂತ್ಕೊಳ್ಳಿಲ್ಲ. ಹಂಗೂ ನಾನೇ ತಿನ್ನಿಸ್ತಾ ಇದ್ದೆ. ಇನ್ನು ಬಿರಿಯಾನಿ ಮತ್ತು ಕಬಾಬ್ ಮಾಡಿಸಿದ್ವಿ, ಅದರಲ್ಲಿ ಶೇರ್ವಾ ಕೊಟ್ಟಿದ್ದರು. ನೆಕ್ಸ್ಟು ವೆಜ್ ಊಟ ಎಲ್ಲ ಇತ್ತು. ಪಾಪು ಬಂದು ಕಬಾಬ್ ಅಷ್ಟೇ ತಿಂದಳು ಸದ್ಯಕ್ಕೆ. ಬಲೂನ್ ಇವಾಗ ಹ್ಯಾಪಿ ಬರ್ತ್ಡೇ. ಖುಷಿ ಶ್ರುತಿ ಖುಷಿ ಖುಷಿ. ಅಮ್ಮ ಪಿಂಕು ಅನ್ನಿ ಸಾಕು. ಪಿಂಕು ಅದೆಲ್ಲ ಖುಷಿನಾ? ತುಂಬಾ ಖುಷಿ ಅವಳಿಗೆ ಕೇಕ್ ಎಲ್ಲ ಕಟ್ ಮಾಡೋದು. ಅವಳು 1 ತಿಂಗಳು ಮಗಿನಿಂದಲೂ ಕಟ್ ಎರಡೆರಡು ಸಲ ಬರ್ತಾಳೆ ಗೊತ್ತಾ? ಒಳಗಡೆ ಬಾಯಿಲೈತೆ ಅವಳಿಗೆ ನಿದ್ದೆ ಫುಲ್. ಇವರು ನಮ್ಮ ಅಕ್ಕನೇ, ಇವರು ಬೆಂಗಳೂರಲ್ಲಿರೋದು. ನೈಟ್ ಎಷ್ಟೊತ್ತಾದರೂ ಬರ್ತೀನಿ ಅಂತ ಹೇಳಿದರು. ಪಾಪ ನೈಟ್ ಬಂದರು. ಪಾಪು ಮಲ್ಕೊಂಡ್ಬಿಟ್ಟಿದ್ಲು. ಫ್ರಾಕು ಮತ್ತು ಕೇಕ್ ಎಲ್ಲ ತಂದಿದ್ರು. ಪಾಪನ ಎದ್ದೊಳಿಸಿ ಬಟ್ಟೆ ಹಾಕಿ ಮತ್ತು ಕೇಕ್ ಕಟ್ ಮಾಡಿಸಿ ಪಾಪ ಅವಳಿಗಂತೂ ಫುಲ್ಲು ನಿದ್ದೆ ಮೂಡಲ್ಲೇ ಇದ್ಲು. ಆಮೇಲೆ ಅವರು ಬೇಗನೆ ಊಟ ಎಲ್ಲ ಮುಗಿಸ್ಕೊಂಡು
ಮಾತಾಡಿಕೊಂಡು ಅವರೂ ಕೂಡ ಹೊರಟ್ರು. ಪಾಪ ಮಲ್ಕೊತಾಳೆ ಅಂತ ಅಂದ್ಕೊಂಡ್ರೆ ಏನಪ್ಪ ಅದು ಯಾವ ಥರ ಆಟ ಹೆಂಗಪ್ಪ ಹೆಂಗಪ್ಪ ಹ್ಯಾಪಿ ಮಾಡೋದು ಹೆಂಗೆ ತೋರಿಸಿ ಕ್ಯಾಂಡ್ಲ ಅದು ಆಮೇಲೆ ಹೆಂಗ್ ಮಾಡೋದು ಹಾ ಕಟ್ ಮಾಡಿ ಓಕೆ ಪಾಪು ಬರ್ತಡೇ ಮಂಡೇ ಅಲ್ವಾ, ಅದಕ್ಕೆ ನಾವು ಸಂಡೇ ನೈಟೇ ಎಚ್ಚರಾಗಿದ್ವಿ ಅವಳಿಗೆ ನೈಟ್ ವಿಶ್ ಮಾಡೋಣ ಅಂತ. ಇನ್ನು ಪಾಪು ಗಿಫ್ಟೆಲ್ಲ ನೋಡಿ ಓಪನ್ ಮಾಡೋಣ ಅಂತ ಹೇಳ್ತಾ ಇದ್ಲು. ಇನ್ನು ಆ ಟೈಮಲ್ಲಿ ನಾವು ಗಿಫ್ಟೆಲ್ಲ ಓಪನ್ ಮಾಡಿ ನೋಡ್ತಾ ಇದ್ವಿ. ವಿಶ್ ಹ್ಯಾಪಿ ಬರ್ಡೇ ವಿಶ್ ಮಾಡಿ ರಾಧಾ ರಾಧಾ ಪಿಂಕು ವಿಶ್ ಯು ಹ್ಯಾಪಿ ಬರ್ಡೇ. ಹಾ ಅವ್ವ ನೀನು ಅಂತೆ ಮಾಡ್ಬೋವಾ ಪಿಂಕು ಹ್ಯಾಪಿ ಬರ್ತ್ಡೇ ಮಗ್ನೆ ಥ್ಯಾಂಕ್ ಯು ಅಂತೆ. ಅಯ್ಯೋ ಮಕ್ಕಳು ಎಷ್ಟು ಬೇಗ ದೊಡ್ಡವರಾಗ್ಬಿಡ್ತಾರಲ್ವ. ಲಾಸ್ಟ್ ಟೈಮ್ನು ಅವಳಿಗೆ ಮಾತೇ ಬರ್ತಿರ್ಲಿಲ್ಲ. ಇವಾಗ ಎಲ್ಲರೂ ವಿಶ್ ಮಾಡ್ತಾಯಿದ್ರೆ ಅವಳು ಟ್ಯಾಂಕ್ಸ್ ಹೇಳ್ತಾ ಇದ್ದಾಳೆ. ಎಷ್ಟು ಖುಷಿಯಾಗುತ್ತೆ ಅಂದರೆ ಆದರೂ ಮಕ್ಕಳು ಚಿಕ್ಕವರಾಗೇ ಇರಬೇಕು ಅಂತ ಅನಿಸುತ್ತೆ. ಅವಳು ಎಷ್ಟು ಖುಷಿ ಪಟ್ಕೊಂಡು ಆಟ ಆಡ್ತಾ ಇದ್ದಾಳೆ. ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪಾಪುಗೆ ಏನೇನು ಗಿಫ್ಟ್ ಬಂತು ಅಂತ ಹೇಳ್ಬಿಟ್ಟು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ.